ಮದುವೆ ಎನ್ನುವುದು ಪ್ರತಿಯೊಬ್ಬರ ಜೀವನದಲ್ಲಿ ಅತ್ಯಂತ ಮುಖ್ಯವಾದ ಹಂತ. ಮಾನವನ ಜೀವನದಲ್ಲಿ ಮದುವೆ ಎಂಬುದು ಕೇವಲ ಇಬ್ಬರ ಬಂಧವಲ್ಲ, ಅದು ಎರಡು ಕುಟುಂಬಗಳ, ಎರಡು ಮನಸ್ಸುಗಳ, ಎರಡು ಜೀವನ ಶೈಲಿಗಳ ಸಂಗಮವೂ ಆಗಿದೆ. ಈ ಮದುವೆಯೇ ಯಾರಿಗಾದರೂ ಸುಖದ ದಾರಿ ತೋರುವುದು, ಕೆಲವರಿಗೆ ಹೊಸ ಸವಾಲುಗಳನ್ನು ತರುವುದು ಸಹ ಆಗಬಹುದು. ಸಮಾಜದಲ್ಲಿ ಸಾಮಾನ್ಯವಾಗಿ ಮದುವೆಯ ಎರಡು ಪ್ರಮುಖ ಮಾದರಿಗಳನ್ನು ನೋಡಬಹುದು. ಮೊದಲನೆಯದಾಗಿ ಲವ್ ಮ್ಯಾರೇಜ್, ತಾವು ಇಷ್ಟಪಟ್ಟ ಹುಡುಗ ಅಥವಾ ಹುಡುಗಿಯನ್ನು ಪ್ರೀತಿಸಿ ಮದುವೆಯಾಗುವುದು. ಇದನ್ನು ಕೆಲವೊಮ್ಮೆ ಮನೆಯವರ ಒಪ್ಪಿಗೆ ಮೇರೆಗೆ, ಕೆಲವೊಮ್ಮೆ ಅವರ ವಿರೋಧದಲ್ಲೂ ಮಾಡಬಹುದು. ಎರಡನೆಯದಾಗಿ ಅರೇಂಜ್ ಮ್ಯಾರೇಜ್, ಮನೆಯವರು ಹುಡುಗ ಅಥವಾ ಹುಡುಗಿಯನ್ನು ಆರಿಸಿ ಮದುವೆ ಮಾಡಿಸುವುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿಯೊಬ್ಬರ ರಾಶಿಯು ಅವರ ವ್ಯಕ್ತಿತ್ವ, ಮನೋಭಾವ ಮತ್ತು ಸಂಬಂಧಗಳ ಮೇಲೆ ಪರಿಣಾಮ ಬೀರುತ್ತದೆ. ಕೆಲವರಿಗೆ ಅರೇಂಜ್ ಮ್ಯಾರೇಜ್ ಸೂಕ್ತವಾಗುತ್ತದೆ, ಕೆಲವರಿಗೆ ಲವ್ ಮ್ಯಾರೇಜ್ ಹೆಚ್ಚು ಸಂತೋಷ ತರುತ್ತದೆ. ಮಿಥುನ ರಾಶಿಯವರಿಗೆ ವಿಶೇಷವಾಗಿ ಲವ್ ಮ್ಯಾರೇಜ್ ಹೆಚ್ಚು ಸೂಕ್ತ ಎಂದು ಜ್ಯೋತಿಷ್ಯ ಶಾಸ್ತ್ರವು ಹೇಳುತ್ತದೆ. ಮಿಥುನ ರಾಶಿಯವರು ಚುರುಕು, ಬದಲಾವಣೆಗೆ ಹೊಂದಿಕೊಳ್ಳುವವರು ಹಾಗೂ ಮಾತುಕತೆಯಲ್ಲಿ ಕೌಶಲ್ಯ ಹೊಂದಿರುವವರು. ಇವರಿಗೆ ತಮ್ಮ ಜೀವನ ಸಂಗಾತಿಯೊಂದಿಗೆ ಮನಸ್ಸಿನ ಹೊಂದಾಣಿಕೆ ಬಹಳ ಮುಖ್ಯ. ಅವರು ತಮ್ಮ ಸಂಗಾತಿಯೊಂದಿಗೆ ಪ್ರೀತಿಯ ಮೂಲಕ ಒಗ್ಗಟ್ಟು ಬೆಳೆಸಿಕೊಂಡ ನಂತರ ಮದುವೆಯತ್ತ ಹೆಜ್ಜೆ ಇಡುವುದರಿಂದ ಇವರ ಬಾಂಧವ್ಯ ಗಟ್ಟಿಯಾಗುತ್ತದೆ. ಅರೇಂಜ್ ಮ್ಯಾರೇಜ್ನಲ್ಲಿ ಕೆಲವೊಮ್ಮೆ ಇವರಿಗೆ ತಮ್ಮ ಸಂಗಾತಿಯ ಸ್ವಭಾವ, ಆಸಕ್ತಿಗಳು ಮತ್ತು ಜೀವನ ಶೈಲಿಯನ್ನು ಅರ್ಥಮಾಡಿಕೊಳ್ಳಲು ಹೆಚ್ಚು ಸಮಯ ಬೇಕಾಗಬಹುದು. ಇದು ಇವರ ಚುರುಕುತನ ಮತ್ತು ಸ್ವಾತಂತ್ರ್ಯಾಭಿಮಾನಕ್ಕೆ ವಿರುದ್ಧವಾಗಬಹುದು. ಲವ್ ಮ್ಯಾರೇಜ್ ಮಾಡಿದಾಗ ಮಿಥುನ ರಾಶಿಯವರು ತಮ್ಮ ಸಂಗಾತಿಯನ್ನು ಮುಂಚಿತವಾಗಿಯೇ ಅರಿತುಕೊಂಡಿರುತ್ತಾರೆ. ಅವರ ಇಷ್ಟ ಅನಿಷ್ಟಗಳು, ಅಭಿಪ್ರಾಯಗಳು ಹಾಗೂ ಕನಸುಗಳನ್ನು ಹಂಚಿಕೊಂಡಿರುತ್ತಾರೆ. ಹೀಗಾಗಿ ಮದುವೆಯ ನಂತರದ ಜೀವನ ಇವರಿಗೆ ಹೆಚ್ಚು ಸುಗಮ, ಹತ್ತಿರದ ಹಾಗೂ ಬಾಂಧವ್ಯಪೂರ್ಣವಾಗಿರುತ್ತದೆ. ಇವರಿಗೆ ಸಂಬಂಧದಲ್ಲಿ ನವೀನತೆ, ಮಾತುಕತೆ ಮತ್ತು ಸ್ನೇಹಪೂರ್ಣ ವಾತಾವರಣ ಅತ್ಯಂತ ಮುಖ್ಯ. ಲವ್ ಮ್ಯಾರೇಜ್ ಮೂಲಕ ಇದನ್ನು ಸುಲಭವಾಗಿ ಸಾಧಿಸಬಹುದು. ಇನ್ನು ಮಿಥುನ ರಾಶಿಯವರು ತಮ್ಮ ಸಂಗಾತಿಯಿಂದ ಪರಸ್ಪರ ಗೌರವ, ಸ್ವಾತಂತ್ರ್ಯ ಮತ್ತು ನಂಬಿಕೆಯನ್ನು ನಿರೀಕ್ಷಿಸುತ್ತಾರೆ. ಈ ನಿರೀಕ್ಷೆಗಳನ್ನು ಪೂರೈಸುವ ವ್ಯಕ್ತಿಯನ್ನು ಲವ್ ಮ್ಯಾರೇಜ್ ಮೂಲಕ ಹೆಚ್ಚು ಸುಲಭವಾಗಿ ಕಂಡುಕೊಳ್ಳಬಹುದು. ಅರೇಂಜ್ ಮ್ಯಾರೇಜ್ನಲ್ಲಿ ಈ ನಿರೀಕ್ಷೆಗಳು ತಕ್ಷಣ ಪೂರ್ತಿಯಾಗದೆ ಹೋಗಿದರೆ ಅವರು ತಾಳ್ಮೆ ಕಳೆದುಕೊಳ್ಳುವ ಅಥವಾ ಅತೃಪ್ತರಾಗುವ ಸಾಧ್ಯತೆಯಿದೆ. ಒಟ್ಟಿನಲ್ಲಿ ನೋಡಿದರೆ ಮಿಥುನ ರಾಶಿಯವರಿಗೆ ಲವ್ ಮ್ಯಾರೇಜ್ ಜೀವನದಲ್ಲಿ ಹೆಚ್ಚು ಸುಖ ಮತ್ತು ನೆಮ್ಮದಿ ತರುತ್ತದೆ. ತಮ್ಮ ಸಂಗಾತಿಯೊಂದಿಗೆ ಮುಂಚಿತವಾಗಿ ಬೆಳೆಸಿಕೊಂಡಿರುವ ಪ್ರೀತಿ, ಒಗ್ಗಟ್ಟು ಮತ್ತು ಪರಸ್ಪರ ಅರಿವು ಇವರ ದಾಂಪತ್ಯ ಜೀವನವನ್ನು ಯಶಸ್ವಿಯಾಗಿ ಸಾಗಿಸಲು ಬಲವಾದ ಅಡಿಪಾಯವನ್ನು ನೀಡುತ್ತದೆ. ಇವರ ಚುರುಕು, ಮುಕ್ತ ಮನಸ್ಸಿನ ಹಾಗೂ ಮಾತುಕತೆಪೂರ್ಣ ಸ್ವಭಾವವು ಲವ್ ಮ್ಯಾರೇಜ್ನಲ್ಲಿ ಹೆಚ್ಚು ಅರಳುತ್ತದೆ. ಹೀಗಾಗಿ ಮಿಥುನ ರಾಶಿಯವರು ತಮ್ಮ ಜೀವನ ಸಂಗಾತಿಯನ್ನು ಆರಿಸುವಾಗ ತಮ್ಮ ಹೃದಯದ ಮಾತನ್ನು ಕೇಳಿ ಪ್ರೀತಿಯಿಂದ ಒಬ್ಬರನ್ನು ಅರಿತುಕೊಂಡು ಮದುವೆಯಾಗುವುದೇ ಇವರಿಗೆ ಜೀವನ ಪೂರ್ತಿ ಸುಖ, ಸಮಾಧಾನ ಮತ್ತು ಪ್ರೀತಿಯ ಜೀವನ ನೀಡುತ್ತದೆ ಎಂಬುದನ್ನು ವೈದಿಕ ಜ್ಯೋತಿಷ್ಯ ಶಾಸ್ತ್ರ ಒತ್ತಿ ಹೇಳುತ್ತದೆ. ಮಿಥುನ ರಾಶಿಯವರು ಜ್ಯೋತಿಷ್ಯದಲ್ಲಿ ಅತ್ಯಂತ ಚುರುಕಿನ, ಚತುರ ಹಾಗೂ ಬದಲಾವಣೆಗಳಿಗೆ ತಕ್ಷಣ ಹೊಂದಿಕೊಳ್ಳುವ ಗುಣ ಹೊಂದಿರುವವರಾಗಿ ಪ್ರಸಿದ್ಧರು. ಇವರ ವ್ಯಕ್ತಿತ್ವವೇ ವಿಭಿನ್ನ, ಚುರುಕಾಗಿರುವುದರಿಂದಲೇ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ತಾವೇ ಒಂದು ಹೊಸ ರೀತಿಯ ಅನುಭವವನ್ನು ಸೃಷ್ಟಿಸುತ್ತಾರೆ. ಮಿಥುನ ರಾಶಿಯವರಲ್ಲಿ ಸಮಯಕ್ಕೆ ಅನುಗುಣವಾಗಿ, ಪರಿಸ್ಥಿತಿಗೆ ತಕ್ಕಂತೆ ತಮ್ಮನ್ನು ತಾವು ಬದಲಾಯಿಸಿಕೊಳ್ಳುವ ಸಾಮರ್ಥ್ಯ ತುಂಬಾ ಹೆಚ್ಚು. ಈ ಗುಣವು ಇವರನ್ನು ಎಲ್ಲರೊಂದಿಗೆ ತಕ್ಷಣ ಬೆರೆಸಿಕೊಳ್ಳುವಂತೆ ಮಾಡುತ್ತದೆ. ಮಿಥುನ ರಾಶಿಯವರು ಉತ್ತಮ ಸಂಭಾಷಣಾಕಾರರು. ಅವರು ಯಾರನ್ನೇ ಭೇಟಿಯಾದರೂ ಸಹ ಸ್ವಲ್ಪ ಸಮಯದಲ್ಲೇ ಅವರ ಮನಸ್ಸು ಗೆಲ್ಲುವಂತಹ ಮಾತುಗಾರಿಕೆಯನ್ನು ಬಳಸುತ್ತಾರೆ. ಇವರ ಮುಕ್ತ ಮನಸ್ಸು
ಚುರುಕುತನ ಮತ್ತು ಕುತೂಹಲ ಇವರನ್ನು ಸದಾ ಹೊಸ ಅನುಭವಗಳತ್ತ ಸೆಳೆಯುತ್ತದೆ. ಇದರಿಂದಾಗಿ ಇವರಿಗೆ ಹೊಸ ಸ್ನೇಹಿತರು, ಹೊಸ ಅವಕಾಶಗಳು ಹಾಗೂ ಹೊಸ ಅನುಭವಗಳು ಸುಲಭವಾಗಿ ದೊರಕುತ್ತವೆ. ಈ ಗುಣಗಳೇ ಮಿಥುನ ರಾಶಿಯವರನ್ನು ಇತರರಿಂದ ವಿಶೇಷಗೊಳಿಸುತ್ತವೆ. ಪ್ರೀತಿ ಮತ್ತು ಸಂಬಂಧಗಳ ವಿಷಯಕ್ಕೆ ಬಂದಾಗ ಮಿಥುನ ರಾಶಿಯವರು ತಮ್ಮ ಸಂಗಾತಿಯೊಂದಿಗೆ ಬಹಳ ಮುಕ್ತ ಮನಸ್ಸಿನವರಾಗಿ ವರ್ತಿಸುತ್ತಾರೆ. ಅವರು ತಮ್ಮ ಸಂಗಾತಿಯ ಅಭಿಪ್ರಾಯಗಳಿಗೆ ಗೌರವ ಕೊಡುತ್ತಾರೆ. ಸಂಭಾಷಣೆ ಮೂಲಕ ಸಮಸ್ಯೆಗಳನ್ನು ಪರಿಹರಿಸುತ್ತಾರೆ ಮತ್ತು ಸಂಬಂಧದಲ್ಲಿ ನವೀನತೆ ಹಾಗೂ ಹರ್ಷತೆಯನ್ನು ತರುತ್ತಾರೆ. ಇವರ ಮನೋಭಾವ ಬಹಳ ಬದಲಾವಣೆಗೊಳ್ಳುವಂತದ್ದಾಗಿದ್ದರೂ ಸಹ ಸಂಬಂಧವನ್ನು ತಾಜಾಗೊಳಿಸುವ ಉತ್ಸಾಹ ಇವರಲ್ಲೇ ಹೆಚ್ಚು. ಮಿಥುನ ರಾಶಿಯವರಲ್ಲಿರುವ ಮತ್ತೊಂದು ವಿಶೇಷ ಗುಣವೆಂದರೆ ಕನೆಕ್ಟ್ ಆಗುವ ಸಾಮರ್ಥ್ಯ. ಇವರು ಬೇರೆಯವರ ಜೊತೆಗೆ ಸ್ನೇಹ ಬೆಳೆಸಿಕೊಳ್ಳಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ. ತಮ್ಮ ಮನೋವೃತ್ತಿ, ಹಾಸ್ಯ ಬುದ್ಧಿ, ಚುರುಕುತನ ಹಾಗೂ ಸಂಭಾಷಣೆಯ ಕೌಶಲದಿಂದ ಅವರು ತಕ್ಷಣವೇ ಹತ್ತಿರವಾಗುತ್ತಾರೆ. ಇದರಿಂದಾಗಿ ತಾವು ಇಷ್ಟಪಡುವಂತಹ ವ್ಯಕ್ತಿಗಳ ಜೊತೆ ಆಳವಾದ ಬಾಂಡಿಂಗ್ ಸಾಧಿಸುವುದು ಇವರಿಗೆ ಸುಲಭ. ತಮ್ಮ ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸಿಕೊಳ್ಳಲು ಬೇಕಾದ ಪ್ರತಿಯೊಂದು ಗುಣವೂ ಇವರಲ್ಲಿ ಸಹಜವಾಗಿ ಅಡಕವಾಗಿದೆ. ಪ್ರೀತಿ, ಗೌರವ, ಮಾತುಕತೆ, ಹೊಸತನ, ತಾಳ್ಮೆ ಮತ್ತು ಹಾಸ್ಯ ಇವುಗಳೆಲ್ಲವೂ ಸಂಬಂಧವನ್ನು ಬಲಪಡಿಸಲು ಸಹಕಾರಿಯಾಗುತ್ತವೆ. ಇವರ ಮನೋಭಾವದ ಚುರುಕುತನದಿಂದಾಗಿ ಜೀವನದ ಪ್ರತಿಯೊಂದು ಹಂತದಲ್ಲೂ ತಮ್ಮ ಸಂಗಾತಿಯೊಂದಿಗೆ ಹೊಸ ಹೊಸ ಅನುಭವಗಳನ್ನು ಹಂಚಿಕೊಳ್ಳಲು ಇವರಿಗೆ ಆಸಕ್ತಿ ಇರುತ್ತದೆ. ಈ ಎಲ್ಲ ಗುಣಗಳ ಪರಿಣಾಮವಾಗಿ ಮಿಥುನ ರಾಶಿಯವರು ಲವ್ ಮ್ಯಾರೇಜ್ ಕಡೆ ಹೆಚ್ಚು ಆಕರ್ಷಿತರಾಗುತ್ತಾರೆ. ಇವರಿಗೆ ಮದುವೆಯ ಮೊದಲು ತಮ್ಮ ಸಂಗಾತಿಯನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು, ಅವರೊಂದಿಗೆ ಒಗ್ಗಟ್ಟಿನ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂಬ ಆಸೆ ಇರುತ್ತದೆ. ಈ ಆಸೆ ಹಾಗೂ ಇವರ ಚುರುಕು ವ್ಯಕ್ತಿತ್ವವು ಇವರನ್ನು ಪ್ರೀತಿಯ ಮೂಲಕ ಮದುವೆ ಕಡೆಗೆ ಒಯ್ಯುತ್ತದೆ. ಹೀಗಾಗಿ ಮಿಥುನ ರಾಶಿಯವರಲ್ಲಿ ಹೆಚ್ಚಾಗಿ ಲವ್ ಮ್ಯಾರೇಜ್ ಆಗುವುದನ್ನು ನೋಡಬಹುದು. ಒಟ್ಟಿನಲ್ಲಿ ನೋಡಿದರೆ ಮಿಥುನ ರಾಶಿಯವರು ಬದಲಾವಣೆಗಳನ್ನು ಸ್ವಾಗತಿಸುವವರು, ಹೊಸತನವನ್ನು ಮೆಚ್ಚುವವರು ಹಾಗೂ ಜನರ ಮನಸ್ಸು ಗೆಲ್ಲುವವರು. ಇವರ ಪ್ರೀತಿಯ ಜೀವನ ಚುರುಕುತನ, ಹಾಸ್ಯ, ಸ್ನೇಹ ಮತ್ತು ಬಾಂಧವ್ಯದ ಸುಂದರ ಸಂಯೋಜನೆಯಾಗಿರುತ್ತದೆ. ಇಂತಹ ಸ್ವಭಾವವೇ ಇವರನ್ನು ಕೇವಲ ಯಶಸ್ವಿ ಸಂಬಂಧಗಳ ಕಡೆಗೆ ಮಾತ್ರವಲ್ಲ, ಯಶಸ್ವಿ ಲವ್ ಮ್ಯಾರೇಜ್ ಕಡೆಗೂ ಕೊಂಡೊಯ್ಯುತ್ತದೆ. ಮಿಥುನ ರಾಶಿಯವರು ಜ್ಯೋತಿಷ್ಯದಲ್ಲಿ ಅತ್ಯಂತ ಚುರುಕಿನ, ಬುದ್ಧಿವಂತ ಹಾಗೂ ಮುಕ್ತ ಮನಸ್ಸಿನ ವ್ಯಕ್ತಿಗಳೆಂದು ಪರಿಗಣಿಸಲ್ಪಟ್ಟಿದ್ದಾರೆ. ಇವರ ವ್ಯಕ್ತಿತ್ವವೇ ವಿಭಿನ್ನ. ಅವರು ಮಾತನಾಡುವ ರೀತಿಯಲ್ಲಿ, ತಮ್ಮನ್ನು ತಾವು ಪ್ರಸ್ತುತಪಡಿಸುವ ವಿಧಾನದಲ್ಲಿ ಹಾಗೂ ಇತರರನ್ನು ಸೆಳೆಯುವ ಹಾಸ್ಯ ಬುದ್ಧಿಯಲ್ಲಿ ಒಂದು ವಿಶೇಷತೆ ಇರುತ್ತದೆ. ಮಾತುಗಾರಿಕೆ ಮತ್ತು ಪ್ರೀತಿ ಈ ಎರಡೂ ಅಂಶಗಳು ಮಿಥುನ ರಾಶಿಯವರ ಜೀವನದಲ್ಲಿ ವಿಶೇಷ ಪಾತ್ರ ವಹಿಸುತ್ತವೆ. ಮಿಥುನ ರಾಶಿಯವರು ತಮ್ಮ ಮಾತುಗಾರಿಕೆಯಿಂದ ಯಾರನ್ನಾದರೂ ಸೆಳೆಯುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಅವರ ಮನಸ್ಸಿನ ಚುರುಕುತನ ಹಾಗೂ ಹಾಸ್ಯ ಭಾವನೆ ಇತರರಿಗೆ ಹತ್ತಿರವಾಗಲು ಸಹಕಾರಿಯಾಗುತ್ತದೆ. ಈ ಮಾತುಗಾರಿಕೆಯಲ್ಲೇ ಅವರು ತಮ್ಮ ಹೃದಯದ ನಿಜವಾದ ಭಾವನೆಗಳನ್ನು ವ್ಯಕ್ತಪಡಿಸುತ್ತಾರೆ. ಸಂಗಾತಿಯೊಂದಿಗೆ ಮಾತನಾಡುವಾಗ ಇವರ ನೈಸರ್ಗಿಕ ಹೃದಯಸ್ಪರ್ಶಿ ಶೈಲಿ ಪ್ರೀತಿಯನ್ನು ಮತ್ತಷ್ಟು ಗಾಢವಾಗಿಸುತ್ತದೆ. ಇನ್ನು ಪ್ರೀತಿಯ ವಿಷಯಕ್ಕೆ ಬಂದಾಗ ಮಿಥುನ ರಾಶಿಯವರು ತಮ್ಮ ಪ್ರೀತಿಯನ್ನು ಕೇವಲ ಮಾತಿನಲ್ಲಿ ಮಾತ್ರವಲ್ಲ, ನಡೆನುಡಿಗಳಲ್ಲೂ ತೋರಿಸುತ್ತಾರೆ. ಚಾಲೆಂಜಿಂಗ್ ಸಮಯದಲ್ಲೂ ತಮ್ಮ ಸಂಗಾತಿಯೊಂದಿಗೆ ನಿಂತುಕೊಳ್ಳುವ ಗುಣ ಇವರಲ್ಲಿ ಬಲವಾಗಿ ಕಾಣಿಸಿಕೊಳ್ಳುತ್ತದೆ. ಕಷ್ಟ, ಸಂಕಷ್ಟಗಳ ಸಮಯದಲ್ಲಿ ಸಹ ಮಿಥುನ ರಾಶಿಯವರು ತೋರಿಸುವ ಸಹಾನುಭೂತಿ, ಬೆಂಬಲ ಮತ್ತು ಕಾಳಜಿಯನ್ನು ಸಂಗಾತಿಯೂ ಮರೆಯುವುದಿಲ್ಲ. ಇದೇ ಕಾರಣಕ್ಕಾಗಿ ಪ್ರತಿ ಸಮಯದಲ್ಲೂ ಇವರ ಸಂಗಾತಿಯಿಂದ ಸಮಾನವಾದ ಪ್ರೀತಿ, ಗೌರವ ಹಾಗೂ ಬೆಂಬಲ ಇವರಿಗೆ ದೊರಕುತ್ತದೆ. ಮಿಥುನ ರಾಶಿಯವರು ಸಂಬಂಧದಲ್ಲಿ ನವೀನತೆಯನ್ನು ಮತ್ತು ಸ್ನೇಹಪೂರ್ಣ ವಾತಾವರಣವನ್ನು ತರಲು ಇಷ್ಟಪಡುತ್ತಾರೆ. ಅವರು ಸಂಬಂಧವನ್ನು ಒಂದು ಪೈಪೋಟಿಯಂತಲ್ಲ, ಒಂದು ಪಯಣದಂತಾಗಿ ನೋಡುತ್ತಾರೆ.
ಸಂಬಂಧವನ್ನು ತಾಜಾಗೊಳಿಸಲು ಹೊಸ ಅನುಭವಗಳನ್ನು ಹಂಚಿಕೊಳ್ಳುವುದು, ಮಾತುಕತೆ, ಪ್ರಯಾಣಗಳು, ಸರ್ಪ್ರೈಸ್ಗಳು ಇವೆಲ್ಲವೂ ಇವರಿಗೆ ಸಹಜ. ಇವರ ಈ ಮನೋಭಾವವು ದಾಂಪತ್ಯ ಜೀವನವನ್ನು ಸುಂದರ, ಚುರುಕಾಗುಣಪೂರ್ಣ ಹಾಗೂ ಪ್ರೀತಿಪೂರ್ಣವಾಗಿಸುತ್ತದೆ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಿಥುನ ರಾಶಿಯವರಿಗೆ ಲವ್ ಮ್ಯಾರೇಜ್ ಆಗುವ ಸಾಧ್ಯತೆ ಹೆಚ್ಚು. ಕಾರಣವೆಂದರೆ ಇವರಿಗೆ ತಮ್ಮ ಸಂಗಾತಿಯ ಮನಸ್ಸನ್ನು ಮುಂಚಿತವಾಗಿ ಅರಿತುಕೊಳ್ಳುವುದು, ಅವರೊಂದಿಗೆ ಒಗ್ಗಟ್ಟಿನ ಬಾಂಧವ್ಯ ಬೆಳೆಸಿಕೊಳ್ಳುವುದು ಅತ್ಯಂತ ಮುಖ್ಯ. ಲವ್ ಮ್ಯಾರೇಜ್ನಲ್ಲಿ ಇವರಿಗೆ ಈ ಅವಕಾಶ ದೊರಕುವುದರಿಂದ ಇವರ ದಾಂಪತ್ಯ ಜೀವನ ಹೆಚ್ಚು ಸಮಾಧಾನಕರವಾಗಿರುತ್ತದೆ. ಜ್ಯೋತಿಷ್ಯದಲ್ಲಿ ರಾಶಿ ಹೊಂದಾಣಿಕೆಯು ಬಹಳ ಮುಖ್ಯ. ಮಿಥುನ ರಾಶಿಯವರ ಚುರುಕುತನ, ಮುಕ್ತ ಮನಸ್ಸು ಹಾಗೂ ಮಾತುಗಾರಿಕೆಗೆ ತುಲಾ ಮತ್ತು ಕುಂಭ ರಾಶಿಯವರು ಅತ್ಯಂತ ಪೂರಕ ಎಂದು ಹೇಳಲಾಗುತ್ತದೆ. ತುಲಾ ರಾಶಿಯವರ ಸಮತೋಲನ, ಶಾಂತಿ ಮತ್ತು ಸೌಂದರ್ಯಮಯ ಮನೋಭಾವ ಮಿಥುನರ ಚುರುಕುತನಕ್ಕೆ ತಕ್ಕಂತೆ ಹೊಂದಿಕೊಳ್ಳುತ್ತದೆ. ಕುಂಭ ರಾಶಿಯವರ ನವೀನ ಚಿಂತನೆ, ಸ್ವತಂತ್ರ ಮನೋಭಾವ ಮತ್ತು ಸಾಮಾಜಿಕತೆಯು ಮಿಥುನ ರಾಶಿಯವರ ಮುಕ್ತ ಮನಸ್ಸಿಗೆ ಪೂರಕವಾಗಿ ಪರಿಣಮಿಸುತ್ತದೆ. ಹೀಗಾಗಿ ಇವರ ನಡುವೆ ಆಳವಾದ ಸ್ನೇಹ, ಪರಸ್ಪರ ಗೌರವ ಮತ್ತು ಸಮಾನತೆಯ ಮೇಲೆ ನಿಂತ ಪ್ರೀತಿಯ ಬಾಂಧವ್ಯ ಬೆಳೆಯುತ್ತದೆ. ಒಟ್ಟಿನಲ್ಲಿ ನೋಡಿದರೆ ಮಿಥುನ ರಾಶಿಯವರ ಮಾತುಗಾರಿಕೆ, ಕಾಳಜಿ ಮತ್ತು ಪ್ರೀತಿ ಇವರ ದಾಂಪತ್ಯ ಜೀವನದ ಮೂಲಸ್ತಂಭಗಳು. ಕಷ್ಟ ಸಮಯದಲ್ಲೂ ತಾವು ತೋರಿಸುವ ಪ್ರೀತಿ ಸಂಗಾತಿಯ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿ ಉಳಿಯುತ್ತದೆ. ಹೀಗಾಗಿ ಇವರ ಸಂಗಾತಿಯು ಇವರಿಗೆ ಪ್ರತಿಯಾಗಿ ಪ್ರೀತಿ, ಗೌರವ ಮತ್ತು ಬೆಂಬಲ ನೀಡುತ್ತಾರೆ. ತುಲಾ ಹಾಗೂ ಕುಂಭ ರಾಶಿಯವರೊಂದಿಗೆ ಇವರ ಹೊಂದಾಣಿಕೆ ಹೆಚ್ಚಾಗಿರುವುದರಿಂದ ಇವರ ಲವ್ ಮ್ಯಾರೇಜ್ ಮಾತ್ರವಲ್ಲ, ಇವರ ಸಂಪೂರ್ಣ ಜೀವನವೂ ಸಹ ಸಮೃದ್ಧಿಯಿಂದ ತುಂಬಿರುತ್ತದೆ. ಮಿಥುನ ರಾಶಿಯವರು ತಮ್ಮ ಸಹಜ ಗುಣಗಳನ್ನು ಕಾಪಾಡಿಕೊಂಡು ತಮ್ಮ ಸಂಬಂಧದಲ್ಲಿ ನಂಬಿಕೆ, ಪ್ರಾಮಾಣಿಕತೆ ಮತ್ತು ಸ್ನೇಹವನ್ನು ಬೆಳೆಸಿಕೊಂಡಾಗ ಅವರ ಪ್ರೀತಿ ಕೇವಲ ಸಂಬಂಧವಲ್ಲ, ಜೀವನದ ಅತ್ಯಂತ ಸುಂದರ ಅನುಭವವಾಗುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.